ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಾನು ನಿಮಗೆಲ್ಲ ನಿಮ್ಮ ಲೈಫಲ್ಲಿ ನಿಮಗೆ ಬೇಕಾಗಿರುವಂಥ ಅಫರ್ಮೇಷನ್ಸ್ನ ನೀವೇ ಹೇಗೆ ಕಲ್ತ್ಕೊಂಡು ಯೂಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಯಾಕೆಂದರೆ ಅಫರ್ಮೇಷನ್ಸು ನಮಗೆ ತುಂಬಾ ಮುಖ್ಯ. ಅದನ್ನು ನಾವು ರಿಪೀಟೆಡ್ ಆಗಿ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ, ಅಲ್ಲಿಂದ ನಮಗೆ ರಿಯಾಲಿಟಿಗೆ ಬರುತ್ತೆ. ಹಾಗಾಗಿ ತುಂಬ ಮುಖ್ಯವಾಗಿದೆ. ಈ ಅಫರ್ಮೇಷನ್ಸ್ ಬಗ್ಗೆ ಎಷ್ಟೊಂದು ವಿಡಿಯೋಸಲ್ಲೆಲ್ಲ ಹೇಳಿರ್ತೀನಲ್ವಾ, ನಿಮಗೂ ಗೊತ್ತೇ ಇರುತ್ತೆ. ಸೊ ಇವತ್ತು ಏನು ಗೊತ್ತಾ, ಈ ಅಫರ್ಮೇಷನ್ಸ್ ಅಂದಾಗಲೇ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ, ಅಫರ್ಮೇಷನ್ಸ್ ಅಂದರೆ ಹಣಕ್ಕೆ ಸೆಪ್ರೇಟಾಗಿ, ಅಫರ್ಮೇಷನ್ಸ್ ಅಂದರೆ ಆರೋಗ್ಯಕ್ಕೆ ಸೆಪ್ರೇಟಾಗಿ, ಅಫರ್ಮೇಷನ್ಸ್ ಅಂದರೆ ರಿಲೇಷನ್ಶಿಪ್ಗೆ ಸಪ್ರೇಟಾಗಿ, ಕರಿಯರ್ಗೆ ಸಪ್ರೇಟಾಗಿ ಈ ಥರ ಮಾಡ್ಕೊಂಡಿರ್ತಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ಈಗ ಒಂದು ವೀಣೆ ಅಥವಾ ಗಿಟಾರ್ ಇರುತ್ತೆ ಅಂದ್ಕೊಳ್ಳಿ, ಅದರಲ್ಲಿ 4 ತಂತಿಗಳಿರುತ್ತೆ. ಈಗ ನಾವು ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಬರೀ ಒಂದೇ ಒಂದು ತಂತಿಲಿ ಪ್ರಾಬ್ಲಮ್ ಇದೆ ಅಂತ ಬರೀ ಅದನ್ನು ಮಾತ್ರ ಟ್ಯೂನ್ ಮಾಡಿ ನುಡ್ಸೋಕೆ ಶುರು ಮಾಡಿದ್ರೆ, ಇನ್ನು ಮಿಕ್ಕಿದ ತಂತಿಗಳಲ್ಲಿ ಶ್ರುತಿ ಸರಿಯಾಗಿಲ್ಲ ಅಂದರೆ ಅದು ನುಡ್ಸಿದ್ರೆ ಚೆನ್ನಾಗಿ ಹಿತವಾಗಿ ಕೇಳಿಸುತ್ತಾ? ಇಲ್ಲ ತಾನೆ. 4 ತಂತಿಗಳನ್ನು ಶ್ರುತಿ ಸರಿಯಾಗಿ ಮಾಡಿ ಆಮೇಲೆ ನುಡ್ಸಿದ್ರೆ ತಾನೇ ಅದು ನಮ್ಮ ಕಿವಿಗಳಿಗೆ ಹಿತವಾಗಿ ಕೇಳಿಸೋದು. ಅದೇ ರೀತಿ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಪ್ರಾಬ್ಲಮ್ಸ್ ಅಂತ ಇದೆಯೋ ಎಲ್ಲದಕ್ಕೂ ನಾವು ಅಫರ್ಮೇಷನ್ಸ್ನ ಹೇಳ್ಕೊಂಡ್ರೆ ತಾನೇ ಅದು ನಮಗೆ ಸರಿ ಆಗ್ತಾ ಬರೋದು. ಯಾವುದಾದ್ರೂ ಒಂದೇ ಪ್ರಾಬ್ಲಮ್ ಇದೆ ಅಂತ ಬರೀ ಅದಕ್ಕೆ ಹೇಳ್ಕೊಂಡು ಮಿಕ್ಕಿದ್ದನ್ನು ಬಿಟ್ಬಿಟ್ರೆ ಹೇಗೆ? ಅದರಲ್ಲೆಲ್ಲ ಏರುಪೇರು ಆಗ್ತಾ ಇರತ್ತಲ್ವಾ. ಅರ್ಥ ಆಯ್ತಾ ನಾನು ಹೇಳಿದ್ದು? ಈಗ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಅಂದರೆ ಯಾವ್ಯಾವ ರೀತಿ ಬರುತ್ತೆ? ಬ್ಯಾಡ್ ಲಕ್ನ ಅಟ್ರ್ಯಾಕ್ಟ್ ಮಾಡ್ತೀವಿ, ಜನಗಳ ಹತ್ರ ಮೋಸ ಹೋಗ್ತೀವಿ, ಯಾರೋ ಬರ್ತಾರೆ ನಿಮ್ಮ ಜೀವನದಲ್ಲಿ, ಪ್ರೀತಿ ತೋರಿಸ್ತಾರೆ, ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಕೆಲವೊಮ್ಮೆ ನಮಗೆ ಬೇಕಾಗಿರುವಂಥ ಅವಕಾಶಗಳು ನಮ್ಮ ಹತ್ರವರೆಗೂ ಬರುತ್ತೆ, ಆಮೇಲೆ ನಮ್ಮನ್ನು ಕೈ ಬಿಟ್ಟು ದೂರಕ್ಕೆ ಹೋಗ್ಬಿಡುತ್ತೆ. ಈ ರೀತಿ ಹಲವಾರು ಪ್ರಾಬ್ಲಮ್ಸ್ನ ನಾವು ದಿನವಿಡೀ ನಮ್ಮ ಲೈಫಲ್ಲಿ ನೋಡ್ತಾನೆ ಇರ್ತೀವಿ ಅಲ್ವಾ. ಇದೆಲ್ಲ ಯಾಕಾಗ್ತಾ ಇರುತ್ತೆ ಅಂದರೆ, ನಾವೇನು ಮಾಡಿರ್ತೀವಿ, ನಮ್ಮ ವೀಣೆ ಅಥವಾ ಗಿಟಾರಲ್ಲಿ ಬರೀ ಒಂದು ತಂತಿನ ಶ್ರುತಿ ಮಾಡಿರ್ತೀವಿ, ಮಿಕ್ಕಿದ ತಂತಿಗಳನ್ನು ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಆ ಮಿಕ್ಕಿದ ತಂತಿಗಳಿಂದ ನಮಗೆ ಈ ರೀತಿಯಾದ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ಈಗ ನಾವೇನು ಮಾಡಬೇಕು, ಅದಕ್ಕೆ ಎಲ್ಲ ತಂತಿಗಳನ್ನು ಶ್ರುತಿ ಮಾಡಬೇಕು. ಶ್ರುತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡಾಗ ಹಿತವಾದ ಸಂಗೀತ ಕೇಳಿಸುತ್ತೆ, ಅಂದರೆ ನಮ್ಮ ಲೈಫು ಹಿತವಾಗಿರುತ್ತೆ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಹಣದ ತೊಂದರೆ ಇದೆ ಅಂತ ರಿಲೇಷನ್ಶಿಪ್ಪನ್ನು ಇಗ್ನೋರ್ ಮಾಡ್ತೀವಿ, ನಮ್ಮ ಆರೋಗ್ಯನ ಇಗ್ನೋರ್ ಮಾಡ್ತೀವಿ, ಅಥವಾ ಬೇರೆ ಇನ್ನು ನಮ್ಮ ಕರಿಯರ್ ಬಗ್ಗೆ ಇಗ್ನೋರ್ ಮಾಡ್ತೀವಿ, ಅಥವಾ ಆರೋಗ್ಯದ ಸಮಸ್ಯೆ ಇದೆ ಅಂತ ರಿಲೇಷನ್ಶಿಪ್ಸ್ನ ದೂರ ಮಾಡ್ಕೊಳ್ತೀವಿ. ಡಿಪ್ರೆಷನ್ನು, ಫ್ರಸ್ಟ್ರೇಷನ್, ಈ ಥರ ನೆಗೆಟಿವ್ ಇಮೋಷನ್ಸನ್ನು ಅದ್ರ ಜೊತೆಗೆ ನಾವು ಬಾಳೋದಕ್ಕೆ ಶುರು ಮಾಡ್ತೀವಿ. ಈ ರೀತಿ ಅಂದರೆ ನಾವು ಎಲ್ಲದ್ರ ಮೇಲೆ ಫೋಕಸ್ ಮಾಡ್ತಾ ಇರಲ್ಲ. ಈಗ ಹಣದ ಕೊರತೆ ಇದೆ ಅಂದರೆ ಈ ಬರೀ ಹಣಕ್ಕೋಸ್ಕರ ಮಾತ್ರ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತೀವಿ. ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಂಡ್ಬಿಟ್ಟು ಹಣ ಹೊಂದಿದ್ರೆ ಬೇರೆ ಎಲ್ಲ ಪ್ರಾಬ್ಲಮ್ಸು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಹಣ ಮಾತ್ರ ಇದ್ದುಬಿಟ್ರೆ ಫ್ಯಾಮಿಲಿಯಲ್ಲಿ ಎಲ್ಲನೂ ಸರಿ ಹೋಗಲ್ಲ. ಹಣದ ಜೊತೆ ರಿಲೇಷನ್ಶಿಪ್ಪೂ ಸರಿಯಾಗಿರಬೇಕು, ಮನೆಯಲ್ಲಿ ಎಲ್ಲನೂ ಒಂದು ಪದ್ಧತಿಯಲ್ಲಿ ಹೋಗ್ತಾ ಇರಬೇಕು. ಆವಾಗಲೇ ಅಲ್ವಾ ಸಂಸಾರದಲ್ಲಿ ಒಂದು ಚಂದ ಅಂತ ಇರೋದು. ಸೊ ನೀವು ಅಫರ್ಮೇಷನ್ಸ್ಗಳನ್ನು ಮಾಡ್ಕೊಳ್ಳೋ ಹಾಗಿದ್ರೆ 4 ವಿಷಯಗಳಿಗೆ ನೀವು ಅಫರ್ಮೇಷನ್ಸ್ ಮಾಡ್ಕೋಬೇಕು. ಅದು ಯಾವುದು ಅಂದರೆ ಹೆಲ್ತು, ರಿಲೇಷನ್ಶಿಪ್ಪು, ಕರಿಯರು, ಮನಿ. ಈ 4 ವಿಷಯಕ್ಕೆ ಕಂಪಲ್ಸರಿ ನೀವು ಅಫರ್ಮೇಷನ್ಸ್ನ ಮಾಡ್ಕೊಳ್ಳೇಬೇಕು. ಒಂದು ಕಾರ್ಗೆ ಹೇಗೆ 4 ಚಕ್ರಗಳು ಚೆನ್ನಾಗಿದ್ರೇ ಅದು ಬ್ಯಾಲೆನ್ಸ್ಡ್ ಆಗಿ ಕಾರ್ ಓಡುತ್ತೋ, ಅದೇ ರೀತಿ ಈ 4 ನಮ್ಮ ಲೈಫಲ್ಲಿ ಇದ್ದಾಗ ನಮ್ಮ ಲೈಫ್ ಕೂಡ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಈಗ ನೀವು ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಯಾವುದನ್ನು ನೀವು ಕೇರ್ಲೆಸ್ ಮಾಡ್ಕೊಂಡಿದ್ದೀರಾ? ಹೆಲ್ತನ್ನು ಅಥವಾ ರಿಲೇಷನ್ಶಿಪ್ಪನ್ನು ಅಥವಾ ಕರಿಯರ್ನ ಅಥವಾ ಹಣನ? ಈ 4ರಲ್ಲಿ ಯಾವುದನ್ನು ನೀವು ಇಗ್ನೋರ್ ಮಾಡ್ಕೊಂಡಿದ್ದೀರಾ? ಯಾವುದನ್ನು ಕಡೆಗಣಿಸಿದ್ದೀರಾ? ಸೊ ಈಗ ಅಫರ್ಮೇಷನ್ಸ್ ಮಾಡೋದನ್ನು ಹೇಗೆ ಅಂತ ನಾನು ಶುರು ಮಾಡ್ತೀನಿ ಟಾಪಿಕ್. ಇಷ್ಟೊತ್ತು ಏನೇನೋ ಮಾತಾಡಿದೆ. ಓಕೆ, 4 ರೂಲ್ಸ್ ಇದೆ ಅಫರ್ಮೇಷನ್ಸ್ ಮಾಡೋದಕ್ಕೆ. ಅದರಲ್ಲಿ ಫಸ್ಟ್ ರೂಲ್ ಏನಂದರೆ ಸ್ಪೆಸಿಫಿಕ್ ಎಂಡ್ ರಿಸಲ್ಟ್ ಸ್ಟೇಟ್ಮೆಂಟ್. ಅಂದರೆ ನೀವು ಫಸ್ಟು ನಿಮಗೇನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಅಂದರೆ ಇವಾಗ ನಿಮಗೆ ಒಂದು ಜಾಬ್ ಬೇಕು ಅಂದ್ಕೊಳ್ಳಿ.
ಐ ವಾಂಟ್ ಜಾಬ್ ಅಂತ ಹೇಳ್ಕೊಳ್ಳೋ ಬದಲು ಯಾವ ಥರ ಜಾಬು, ನಮಗಿಲ್ಲಿ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ನನಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಜಾಬ್ ಬೇಕು ಅಂತ ಅಂದ್ಕೊಳ್ಳೋಣ. ಅಥವಾ ನಿಮಗೆ ಮದುವೆ ಬಗ್ಗೆ ಬೇಕು ಅಂದರೆ ಐ ವಾಂಟ್ ಟು ಗೆಟ್ ಮ್ಯಾರಿಡ್. ನೀವೇನಾದರೂ ವೆಯ್ಟ್ಗೋಸ್ಕರ ಮಾಡ್ಕೊಳ್ಳೋ ಹಾಗಿದ್ರೆ ನಿಮಗೇನು ಬೇಕು, 5 kg ತೂಕ ಜಾಸ್ತಿ ಆಗಬೇಕು ಅಥವಾ 5 kg ತೂಕ ಕಡಿಮೆ ಆಗಬೇಕು. ಹೀಗೆ ನಾನು ಕೆಲವು ಎಕ್ಸಾಂಪಲ್ಸನ್ನ ಹೇಳ್ತೀನಿ, ಅಂದರೆ ನೀವು ಯಾವ ರೀತಿ ಅನ್ಕೋಬೋದು ಅಂತ. ನಾನು ಒಬ್ಬ ಒಳ್ಳೆ ವ್ಯಕ್ತಿನ ಮದುವೆ ಮಾಡ್ಕೋಬೇಕು, ಮದುವೆ ಮಾಡಿಕೊಂಡು ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡಬೇಕು, ನನಗೆ ನನ್ನ ಪೇರೆಂಟ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೇಕು, ಅಥವಾ ನನ್ನ ಬಾಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೇಕು. ಬಿಸ್ನೆಸ್ ಮಾಡೋರಾದರೆ ನನಗೆ ಪ್ರತಿ ತಿಂಗಳು ನನ್ನ ರೆವೆನ್ಯೂ ಅಂದರೆ ನನ್ನ ಇನ್ಕಮ್ 20% ಜಾಸ್ತಿ ಆಗ್ತಾ ಇರಬೇಕು. ಸೊ ಈಗ ನೀವು ಫಸ್ಟ್ ಮಾಡಬೇಕಾಗಿರೋದೇನು, ಈ 4 ವಿಷಯಗಳು ಯಾವ್ಯಾವುದು, ಹೆಲ್ತು, ರಿಲೇಷನ್ಶಿಪ್ಪು, ಕರಿಯರು ಮತ್ತು ಹಣ, ಮನಿ. ಈ 4 ವಿಷಯಗಳ ಬಗ್ಗೆ ಒಂದೊಂದು ಅಫರ್ಮೇಷನ್ನ ಬರ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಅಂದರೆ ಈಗ ಹೆಲ್ತ್ ಬಗ್ಗೆ ನಿಮ್ಗೇನಿದೆ ಅದಕ್ಕೊಂದು ಅಫರ್ಮೇಷನ್, ನಿಮ್ಗೇನು ಬೇಕು ಹೆಲ್ತ್ ಬಗ್ಗೆ ಅದನ್ನು ಬರ್ಕೊಳ್ಳಿ. ರಿಲೇಷನ್ಶಿಪ್, ನಿಮ್ಮ ಲೈಫಲ್ಲಿ ಯಾವ ರಿಲೇಷನ್ಶಿಪ್ಪಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಯಾವುದು ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತೀರಾ ಅದ್ರ ಬಗ್ಗೆ. ಆಮೇಲೆ ಕರಿಯರು, ನಿಮ್ಮ ಬಿಸ್ನೆಸ್ಸು ಅಥವಾ ನೀವು ಮಾಡ್ತಾ ಇರೋ ಕೆಲಸ ಅಥವಾ ನೀವು ಓದ್ತಾ ಇದ್ರೆ ಓದಿನ ನಂತರ ಏನು ಅನ್ನೋದ್ರ ಬಗ್ಗೆ ಬರ್ಕೊಳ್ಳಿ. ಈಗ ಲಾಸ್ಟು ಹಣದ ಬಗ್ಗೆ ನಾನು ಹೇಳೋದೇ ಇಲ್ಲ, ನಿಮಗೆ ಗೊತ್ತಿರುತ್ತೆ ನಿಮ್ಮ ಕಷ್ಟಗಳು. ಸೊ ನಿಮ್ಮ ಹಣದ ಕುರಿತು ನಿಮ್ಗೇನು ಬೇಕು. ಸೊ ಈ 4 ಏರಿಯಾಗಳಲ್ಲಿ 4 ತಂತಿಗಳ ಬಗ್ಗೆ ಬರ್ಕೊಳ್ಳಿ ನಿಮ್ಗೇನು ಬೇಕು ಅಂತ. ಈಗ ನಿಮ್ಗೇನೆಲ್ಲ ಬೇಕು ಬರ್ಕೊಂಡ್ರಿ ತಾನೆ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಏನೆಲ್ಲ ಬೇಕು ಅಂತ ಬರ್ಕೊಂಡ್ರಲ್ವಾ ಅದನ್ನು ಬದಲಾಯಿಸ್ಕೋಬೇಕು. ಸೆಕೆಂಡ್ ಪಾಯಿಂಟಲ್ಲಿ ಏನಂತ, ಅದೆಲ್ಲ ಬೇಕು ಅಂತ ಬರ್ಕೊಂಡ್ರಲ್ವಾ, ಈಗ ಅದೆಲ್ಲ ನನ್ನ ಹತ್ರ ಇದೆ ಅಂತ. ಅಂದರೆ ಈಗ ಹೆಲ್ತ್ ವಿಷಯದಲ್ಲಿ ನಿಮ್ಗೇನು ಬೇಕು ಅಂತ ಬರ್ಕೊಂಡ್ರಿ, ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಈಗ ಮಂಡಿ ನೋವಿತ್ತು ಅಥವಾ ಸೊಂಟ ನೋವಿತ್ತು, ಸೊಂಟ ನೋವು ಇದೆ ಅಂತ ಬರ್ಕೊಂಡ್ರಿ, ನನಗೆ ಸೊಂಟ ನೋವು ಇದೆ, ಮಂಡಿ ನೋವು ಇದೆ ಅಂತ. ಈಗ ನನಗೆ ಸೊಂಟ ನೋವು ಇಲ್ಲ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಬರ್ಕೋಬೇಕು. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಈಗ ನಿಮಗೆ ತಂದೆ ತಾಯಿ ಜೊತೆ ಅಥವಾ ಗಂಡ ಜೊತೆ ಅಥವಾ ಹೆಂಡತಿ ಜೊತೆ ಅಥವಾ ಮಕ್ಕಳು, ಅತ್ತೆ ಮಾವ, ಈ ರೀತಿ ಯಾರ ಜೊತೆ ನಿಮಗೆ ರಿಲೇಷನ್ಶಿಪ್ ಸರಿ ಇಲ್ವೋ ಬರ್ಕೊಂಡಿರ್ತಾನೆ ಅದನ್ನು. ಈಗ ನನಗೆ ರಿಲೇಷನ್ಶಿಪ್ ಚೆನ್ನಾಗಿದೆ, ಕರೆಕ್ಟಾಗಿ ಅಲ್ಲೇನು ಬರ್ಕೊಂಡ್ರು ಅದನ್ನು ಕನ್ವರ್ಟ್ ಮಾಡಿಕೊಂಡು ಆಲ್ರೆಡಿ ನಿಮಗದು ನಡೆದಿರೋ ಥರ ಕನ್ವರ್ಟ್ ಮಾಡ್ಕೊಳ್ಳಿ ಅದೇ ಸೆಂಟೆನ್ಸ್ನ. ಈಗ ಫಸ್ಟ್ ಪಾಯಿಂಟಲ್ಲಿ ನನಗಿದು ಬೇಕು, ನನಗದು ಬೇಕು ಅಂದಾಗ ನಿಮ್ಮ ಫ್ರೀಕ್ವೆನ್ಸಿ ನಿಮಗೇನು ಬೇಕೋ ಅದರ ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಅದೇ ಈಗ ಅದನ್ನು ಈಗ ಐ ವಾಂಟ್ ಅಂತ ಬರ್ಕೊಂಡ್ರಿ, ಈಗ ಅದನ್ನು ಐ ಹ್ಯಾವ್ ಅಂತ ಬದಲಾಯಿಸ್ಕೊಳ್ಳಿ. ಅಂದರೆ ನನಗೆ ಬೇಕು ಅನ್ನೋದ್ರಿಂದ ನನಗೆ ಸಿಕ್ಕಿದೆ ಅಂತ ಬದಲಾಯಿಸ್ಕೊಂಡಾಗ ನಿಮಗೇನು ಬೇಕೋ ಅದರ ಫ್ರೀಕ್ವೆನ್ಸಿ ಜೊತೆ ನಿಮ್ಮ ಫ್ರೀಕ್ವೆನ್ಸಿ ಮ್ಯಾಚ್ ಆಗತ್ತೆ. ಈ ಅಫರ್ಮೇಷನ್ಸ್ನ ಮೇನ್ ಒಂದು ಕೆಲಸ ಏನು ಅಂದರೆ, ಆ ಅಫರ್ಮೇಷನ್ಸ್ನ ನಾವು ಫೀಲ್ ಮಾಡ್ಕೋಬೇಕು, ಅಫರ್ಮೇಷನ್ಸ್ ಬಗ್ಗೆನೇ ನಾವು ಯೋಚನೆ ಮಾಡಬೇಕು, ಆ ಅಫರ್ಮೇಷನ್ಸ್ನ ನಾವು ನಂಬಬೇಕು, ಆ ಅಫರ್ಮೇಷನ್ಸ್ ಬಗ್ಗೆನೇ ನಾವು ಕೆಲಸ ಮಾಡಬೇಕು. ಹಾಗಾಗಿ ಫಸ್ಟು ನಮಗೇನು ಬೇಕು ಅಂತ ಬರ್ಕೊಂಡ್ವಿ, ಈಗ ನೆಕ್ಸ್ಟ್ ಅದೇ ನಮಗೆ ಆಲ್ರೆಡಿ ಸಿಕ್ಕಿದೆ ಅಂತ ಚೇಂಜ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಯಾವಾಗ ನೀವು ಅದೆಲ್ಲ ನನ್ನ ಹತ್ರ ಇದೆ, ನನಗೆ ಸಿಕ್ಕಿದೆ, ನನ್ನ ಹತ್ರ ಇದೆ, ನನಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀರೋ ಆವಾಗ ನಿಮ್ಮ ವೈಬ್ರೇಷನ್ ಹೈ ಆಗುತ್ತೆ, ನಿಮ್ಮ ಸುತ್ತಮುತ್ತಲೂ ಇರುವಂಥ ಎನರ್ಜಿ ಜಾಸ್ತಿ ಆಗುತ್ತೆ. ಆಗ ಅದೇ ನಿಮ್ಮ ಯೂನಿವರ್ಸ್ಗೆ ಅದೇ ರೀಚ್ ಆಗುತ್ತೆ, ಅದೇ ನಿಮ್ಮ ರಿಯಾಲಿಟಿಗೆ ಕೊಡುತ್ತೆ. ಈಗ 3ನೇ ವಿಷಯಕ್ಕೆ ಹೋಗೋಣ. 3ನೇ ವಿಷಯ ಏನು ಅಂದರೆ, ಈಗ ನಮ್ಮ ಅಫರ್ಮೇಷನ್ಸ್ನ ಕನ್ವರ್ಟ್ ಮಾಡ್ಕೊಂಡ್ವಲ್ವಾ. ಫಸ್ಟು ನನಗಿದು ಬೇಕು 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 ಅಂತ ಅಂದ್ಕೊಂಡ್ವಿ 4 ವಿಷಯಗಳಲ್ಲಿ. ಆ 4 ವಿಷಯಗಳಲ್ಲಿ ನಮಗೆ ಬೇಕಾಗಿರೋದನ್ನ 2ನೇ ವಿಷಯದಲ್ಲಿ ನನಗೆ ಆಲ್ರೆಡಿ ಸಿಕ್ಕಿದೆ ಅಂತ ಬದಲಾಯಿಸ್ಕೊಂಡ್ವಿ. ಈಗ ಆ ಬದಲಾಯಿಸ್ಕೊಂಡಿರುವಂಥ 4 ವಿಷಯಗಳಿಗೆ ನಾವು ಎಮೋಷನಲ್ ಮಸಾಲೆ ಹಾಕೋಣ, ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ. ಈಗ ಇದಕ್ಕೆ ಒಂದು ಸಣ್ಣ ಟ್ರಿಕ್ ಇದೆ, ಇದು ಮೋಸ್ಟ್ಲಿ ನಿಮಗೆ ಯಾರು ಹೇಳಿಲ್ಲದೆ ಇರಬಹುದು ಇಲ್ಲಿವರೆಗೂ. ಸೊ ಇದನ್ನು ಹೇಳಿಬಿಟ್ರೆ ನಾನು ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ ಅಫರ್ಮೇಷನ್ಸ್ನ ನೀವು ಹೇಗೆ ಎಮೋಷನಲ್ ಮಸಾಲೆ ಹಾಕೋದು ಅಂತ. ಈಗ ನಿಮಗೆ ಜಾಬು,
ಫಸ್ಟ್ ಜಾಬ್ ಬಗ್ಗೆ ಮಾತಾಡಿದ್ವಲ್ಲ, ಜಾಬ್ ಅನ್ಕೊಳ್ಳೋಣ. ನಿಮಗೆ ಒಂದು HR ಜಾಬ್ ಬೇಕಾಗಿತ್ತು. ಫಸ್ಟ್ ಐ ವಾಂಟ್ ಬೇಕು. ಎರಡನೇದು ಸಿಕ್ಕಿದೆ, ಆಲ್ರೆಡಿ HR ಜಾಬ್ ಸಿಕ್ಕಿದೆ. ಈಗ ಮಸಾಲೆ ಹಾಕಬೇಕಲ್ವಾ. ನೀವು ಯಾರೋ ತುಂಬ ನಿಮ್ಮ ಕ್ಲೋಸ್ ಫ್ರೆಂಡು, ನಿಮಗೆ ತುಂಬಾನೇ ಕ್ಲೋಸು, ಅವರನ್ನು ಮೀಟ್ ಮಾಡಿದ್ದೀರಾ. ಓಕೆನಾ? ಇಮ್ಯಾಜಿನ್ ಮಾಡ್ಕೊಳ್ಳಿ ಇದನ್ನೆಲ್ಲ, ವಿಜುವಲೈಸ್. ನೀವು ತುಂಬ ಆಪ್ತರನ್ನ ಮೀಟ್ ಮಾಡಿದ್ದೀರಾ. ನಿಮಗೆ ಜಾಬ್ ಸಿಕ್ಬಿಟ್ಟಿದೆ, HR ಜಾಬ್. ನೀವು ತುಂಬಾ ಎಷ್ಟೋ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ರಿ ಈ ಜಾಬ್ಗೋಸ್ಕರ. ಈಗ ಅದು ಸಿಕ್ಬಿಟ್ಟಿದೆ. ಅದನ್ನು ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೋಬೇಕು. ಈಗ ನಿಮ್ಮ ಕ್ಲೋಸ್ ಫ್ರೆಂಡ್ ಸಿಕ್ಬಿಟ್ರು. ಈಗ ನಾನೇ ಅನ್ಕೊಳ್ಳಿ ನಿಮ್ಮ ಕ್ಲೋಸ್ ಫ್ರೆಂಡ್ ಸಿಕ್ಬಿಟ್ಟಿದ್ದೀನಿ. ನೀವು ನನಗೇನು ಹೇಳ್ತೀರಾ? ಹೇ ತ್ರಿವೇಣಿ, ನಿಂಗೊಂದು ಗೊತ್ತೇನೆ, ನನಗೆ ಜಾಬ್ ಸಿಕ್ಬಿಡ್ತು. ಯಾವ ಜಾಬ್ ಅನ್ಕೊಂಡಿದ್ಯಾ? HR ಜಾಬು. ನಾನು ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ, ಆ ಥರ ಒಂದು ಜಾಬ್ ಸಿಕ್ಬಿಟ್ಟಿದೆ ಕಣೆ ಈಗ ಅಂತೀರ ತಾನೆ ನಿಮ್ಮ ಫ್ರೆಂಡ್ಗೆ. ಅದರಲ್ಲೇನಿದೆ? ಎಮೋಷನಲ್ ಡ್ರಾಮಾ. ಅಂದರೆ ನಿಮ್ಗೆ ಆಲ್ರೆಡಿ ಸಿಕ್ಕಿದೆ, ಅದನ್ನು ನೀವು ನಿಮ್ಮ ಆಪ್ತರ ಜೊತೆ ಹೇಗೆ ಹಂಚ್ಕೊಳ್ತೀರಾ, ಆ ಇಮೋಷನ್ ಹೇಗೆ ಬರುತ್ತೆ ನಿಮ್ಮ ಒಳಗಿಂದ ನ್ಯಾಚುರಲ್ ಆಗಿ, ಅದನ್ನ ಇಲ್ಲಿ ತಗೊಂಡು ಬನ್ನಿ. ಎಲ್ಲಿ? ಈ ನಿಮ್ಮ ಅಫರ್ಮೇಷನಲ್ಲಿ. ಈಗ ನೀವು ಈ ಥರ ಅಲ್ಲದೆ ನಿಮ್ಮ ಫ್ರೆಂಡ್ ಸಿಕ್ಕಾಗ ನಿಮ್ಮ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಏನಂಗೆ HR ಜಾಬ್ ಸಿಕ್ಕಿದೆ ಈ ಥರ ಹೇಳ್ತೀರಾ? ಇಲ್ಲ ತಾನೆ. ಅದರಲ್ಲಿ ಏನಾದರೂ ಒಂದು ಎಕ್ಸೈಟ್ಮೆಂಟ್ ಕೇಳಿಸುತ್ತಾ, ಅಥವಾ ನಿಮಗೆ ಆ ಥರ ಹೇಳಬೇಕು ಅಂತ ಅನ್ಸುತ್ತಾ, ಅಥವಾ ಇನ್ನೊಬ್ಬರಿಗೆ ಕೇಳಬೇಕು ಅಂತ ಅನ್ಸುತ್ತಾ? ಇಲ್ಲ ತಾನೆ. ಸೊ ಫಸ್ಟ್ದೇನು ಬೇಕು ಅಂತ ಅನ್ಕೊಂಡ್ರಿ, ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನು ಸಿಕ್ಕಿದೆ ಅಂತ ಅನ್ಕೊಂಡ್ರಿ, ಮೂರನೇ ಪಾಯಿಂಟು ಅದಕ್ಕೆ ಎಮೋಷನ್ಸ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಹೇಗೆ? ಈಗ ನಿಮಗೆ ಸಿಕ್ಕಿರೋದನ್ನ ನಿಮ್ಮ ಆಪ್ತರ ಜೊತೆ, ಅದು ನಿಮ್ಮ ತಂದೆ ತಾಯಿ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಖುಷಿಯಿಂದ. ಯಾವ ರೀತಿಯಲ್ಲಿ ಹಂಚ್ಕೊಳ್ತೀರಾ, ಯಾವ ಥರ ಎಮೋಷನ್ಸ್ನ ಹೊರಗೆ ಹಾಕ್ತೀರಾ, ಅದನ್ನ ಇಲ್ಲಿ ತಗೊಂಡು ಬರಬೇಕು ಈ ಒಂದು ಸೆಂಟೆನ್ಸಲ್ಲಿ. ಈಗ ಮದುವೆ ಬಗ್ಗೆ ಅನ್ಕೊಂಡಿದ್ರೆ ನಿಮ್ಮ ಆಪ್ತರ ಹತ್ರ ಏನು ಹೇಳ್ತೀರಾ? ನನಗೆ ಯಾವ ಥರ ಬೇಕು ಅನ್ಕೊಂಡಿದ್ನೋ ಆ ಥರ ಹುಡುಗ ಸಿಕ್ಬಿಟ್ಟಿದ್ದಾನೆ ಕಣೆ, ಆ ಥರ ಹುಡುಗ ಸಿಕ್ಬಿಟ್ಟಿದ್ದಾನೆ ಕಣೋ, ಈ ಥರ ಎಲ್ಲ ಮಾತಾಡಿಕೊಂಡು ಇವಾಗ ನಾನು ಎಷ್ಟು ರಿಲ್ಯಾಕ್ಸ್ ಆಗಿದ್ದೀನಿ. ಮದುವೆ ಆದಮೇಲೆ ನನ್ನ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ನನಗೆ ಯಾವ ಥರ ಲೈಫ್ ಪಾರ್ಟ್ನರ್ ಬೇಕು ಅನ್ಕೊಂಡು ಆ ಥರದ್ದೇ ಲೈಫ್ ಪಾರ್ಟ್ನರ್ ಸಿಕ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಎಷ್ಟು ಓವರ್ ಎಕ್ಸೈಟ್ಮೆಂಟಿಂದ ಹೇಳ್ತೀರಾ ಅಲ್ವಾ? ಅದನ್ನು ಇಲ್ಲಿ ನಿಮ್ಮ ಅಫರ್ಮೇಷನಲ್ಲಿ ತಗೊಂಡು ಬರಬೇಕು. ನಾನು ಈ ಒಂದು ವಿಷಯನ ಯಾಕೆ ಹೇಳಿದೆ ಅಂದರೆ, ನಾವು ನಮ್ಮ ಎಮೋಷನ್ಸ್ನ ಯಾರ ಹತ್ರ ಹೊರಗೆ ಹಾಕ್ತೀವಿ? ನಮಗೆ ಯಾರು ತುಂಬ ಕ್ಲೋಸ್ ಆಗಿರ್ತಾರೋ ಅವ್ರ ಹತ್ರ ಮಾತ್ರ ನಮ್ಮ ರಿಯಲ್ ಎಮೋಷನ್ಸ್ನ ಹೊರಗೆ ಹಾಕ್ತೀವಿ. ನಮಗೆ ತುಂಬ ದುಃಖ ಇದ್ದರು, ಬೇಜಾರಿದ್ರು, ಸಂತೋಷ ಇದ್ದರು, ಅವ್ರ ಹತ್ರ ಅದು ಫುಲ್ಲು ಡೀಪಾಗಿ ನಮ್ಮ ಎದೆಯಾಳದಿಂದ ಬರುತ್ತೆ ಎಮೋಷನ್ಸ್ ಅಲ್ವಾ. ಸೊ ಇಲ್ಲಿ ನಮಗೆ ಸಂತೋಷ ಆಗಿದೆ, ಆ ಸಂತೋಷನ ನಿಮಗೆ ಕ್ಲೋಸ್ ಆಗಿರುವಂಥ, ಅದು ನಿಮ್ಮ ಗಂಡ ಇರ್ಬೋದು, ಅಥವಾ ಹೆಂಡತಿ ಇರ್ಬೋದು, ಅಥವಾ ಅಪ್ಪ ಅಮ್ಮ ಇರ್ಬೋದು, ಅಥವಾ ಬೇರೆ ಯಾರೇ ಕ್ಲೋಸ್ ಫ್ರೆಂಡ್ ಇರ್ಬೋದು, ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ, ಈ ಥರ ಯಾರಾದರೂ ಇರ್ಬೋದು ನಿಮಗೆ ತುಂಬ ಕ್ಲೋಸು. ಅವ್ರಿಗೆ ಇದರ ಕಾಲ್ ಮಾಡಿ ಮಾತಾಡ್ತಾ ಇದ್ದೀರಾ, ಅಥವಾ ಡೈರೆಕ್ಟಾಗಿ ಅವ್ರನ್ನ ಮೀಟ್ ಮಾಡಿದ್ದೀರಾ, ಹೇಳ್ತಿದ್ದೀರಾ. ಸೊ ಈಗ ಅರ್ಥ ಆಯ್ತಾ ಎಮೋಷನ್ನ ಹೇಗೆ ಆ್ಯಡ್ ಮಾಡೋದು ಒಂದು ಅಫರ್ಮೇಷನ್ಗೆ ಅಂತ. ಈಗ ನಿಮ್ಮಲ್ಲಿ ಯಾರ್ಯಾರು ಫಸ್ಟ್ 4 ಪಾಯಿಂಟ್ಗಳು ಬರ್ಕೊಂಡ್ರು, ಈಗ ಅದನ್ನು ನೆಕ್ಸ್ಟ್ ಚೇಂಜ್ ಮಾಡಿ ಬರ್ಕೊಂಡ್ರಾ? ಫಸ್ಟು ನನಗೆ ಬೇಕು ಅಂತ ಬರ್ಕೊಂಡ್ರಿ, ನೆಕ್ಸ್ಟು ಅದು ಸಿಕ್ಕಿದೆ ಅಂತ ಬರ್ಕೊಂಡ್ರಿ. ಈಗ ಅದಕ್ಕೆ ನೀವು ನಿಮ್ಮ ಆಪ್ತರ ಹತ್ರ ಹೇಗೆ ಹೇಳ್ತೀರಾ ಆ ರೀತಿ ಸೆಂಟೆನ್ಸಲ್ಲಿ ಬರ್ಕೊಳ್ಳಿ. ಅದು ಯಾವ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ, ನಿಮಗೆ ಕಂಫರ್ಟಬಲ್ ಆಗಿರುವಂಥ ಲ್ಯಾಂಗ್ವೇಜಲ್ಲಿ ಬರ್ಕೊಳ್ಳಿ. ನೀವು ಆ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ಏನೆಲ್ಲ ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ಗೆ. ಎಷ್ಟೆಲ್ಲ ನನಗೆ ನಿದ್ದೆ ಇಲ್ಲದೆ ಇರೋಂಥ ದಿನಗಳು, ಆ ಜಾಬ್ ಸಿಕ್ಕಿಲ್ಲ ಅಂತ ಎಷ್ಟು ಅವಮಾನಗಳು, ನಿದ್ದೆ ಇಲ್ಲದೆ ಇರೋ ರಾತ್ರಿಗಳು. ಇವಾಗಂತೂ ನನಗೆ ಎಷ್ಟು ನೆಮ್ಮದಿಯಾಗಿದೆ, ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ. ಈ ಥರ ನಿಮ್ಮ ಆಸೆಗಳನ್ನೆಲ್ಲ ಎಮೋಷನ್ ತುಂಬಿಸಿ ಹೇಳ್ತೀರಾ ತಾನೆ, ಅದನ್ನೆಲ್ಲ ಬರ್ಕೊಳ್ಳಿ. ಈಗ ಈ ಇಮೋಷ್ನಲ್ ಮಸಾಲೆ ಟ್ರಿಕ್ನ ಹೇಳಿದೆ ಅಲ್ವಾ, ಈ ಒಂದು ಪಾಯಿಂಟಲ್ಲೇ, ಇಮೋಷ್ನಲ್ ಮಸಾಲೆ ಪಾಯಿಂಟಲ್ಲೇ ಇನ್ನೊಂದು ಟ್ರಿಕ್ಕನ್ನು ಹೇಳ್ತೀನಿ. ಅದೇನಪ್ಪ ಅಂತಂದರೆ, ನೀವು ಆ್ಯಡ್ ಮಾಡಿರೋ ಇಮೋಷನ್ಸ್ ಇದೆಯಲ್ಲ, ನಿಮ್ಗೆ ಆಲ್ರೆಡಿ ಸಿಕ್ಕಿದೆ ಅಲ್ವಾ, ಅದು ನೆನ್ನೆ ಮೊನ್ನೆ ಸಿಕ್ಕಿರೋದಲ್ಲ, ಸಿಕ್ಕಿ 1 ತಿಂಗಳಾಯಿತು ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಿಮ್ಮ ಫ್ರೆಂಡಿಗೆ ಹೇಗೆ ಹೇಳ್ತೀರಾ? ನೀನು ಎಷ್ಟು ದಿನ ಆಯಿತು ಸಿಕ್ಕಿ, ನನಗೆ ಅದಕ್ಕೆ ಹೇಳೋಕ್ಕೆ ಆಗಲಿಲ್ಲ, 1 ತಿಂಗಳಾಯಿತು ನನಗೆ ಜಾಬ್ ಸಿಕ್ಬಿಟ್ಟಿದೆ, ಆ ಜಾಬಿಂದ ಇವಾಗ ನಾನು ಹೇಗಿದ್ದೀನಿ ಗೊತ್ತಾ ಲೈಫಲ್ಲಿ,
ಅಂತ ಈ 1 ತಿಂಗಳಿಂದ ನಿಮ್ಮ ಲೈಫ್ ಹೇಗೆಲ್ಲ ಚೇಂಜ್ ಆಗಿದೆ, ಈ 1 ತಿಂಗಳ ಮುಂಚೆ ನಿಮ್ಮ ಲೈಫು ಹೇಗಿತ್ತು ಅನ್ನೋದ್ರ ಬಗ್ಗೆ ನೀವು ಬರೆಯಕ್ಕೆ ಹೋಗ್ಬೇಡಿ. ಇವಾಗ ಅದನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಇವಾಗ ಹೇಗೆ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಫ್ರೆಂಡ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಈ ಪಾಯಿಂಟ್ನ ನಾನು ಯಾಕೆ ಹೇಳಿದೆ ಅಂದರೆ, ಈಗ ನೀವು ಫಸ್ಟ್ ಮಂತ್ ಸ್ಯಾಲ್ರಿನೂ ಬಂದಿದೆ, ಈಗ ನಿಮ್ಮ ಭಾವನೆಗಳನ್ನೆಲ್ಲ ಹೇಳ್ಕೊಂಡ್ರಿ ಅಲ್ವಾ. ಇಷ್ಟು ಡೀಟೇಲ್ಡ್ ಆಗಿ ಹೇಳ್ಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಇದನ್ನ ನಂಬುತ್ತೆ. ಹೌದು, ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಇವ್ರಿಗೆ ಸಿಕ್ಕಿದೆ, ಕರೆಕ್ಟ್, ನಾನು ಅದನ್ನೇ ಕೊಡಬೇಕು ಇವ್ರ ಲೈಫಲ್ಲಿ ಅಂತ ನಂಬುತ್ತೆ. ಅದೇ ನೀವು ನೆನ್ನೆ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಸುಮ್ಮನೆ 1 ಸೆಂಟೆನ್ಸಲ್ಲಿ ನಿಮ್ಮ ಎಮೋಷನ್ಸ್ನ ಹಾಕ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಅದಕ್ಕೆ ಸ್ವಲ್ಪ ಕ್ವೆಶನ್ ಮಾರ್ಕ್ ಆಗುತ್ತೆ ಅಲ್ವಾ, ಡೌಟ್ ಬರುತ್ತೆ. ಹಾಗಾಗಿ ನಾನು ಇದನ್ನ ಆ್ಯಡ್ ಮಾಡಿದೆ, 2ನೇ ಟ್ರಿಕ್ಕನ್ನು. ಸೊ ಇದೇ ರೀತಿ ನೀವು ಯಾರೆಲ್ಲ ತುಂಬ ಪ್ರೆಗ್ನೆಂಟ್ ಆಗಬೇಕು ಅಂತ ಅನ್ಕೊಂಡಿರ್ತೀರಲ್ಲ, ನೀವು ಕೂಡ ಅಷ್ಟೇ. ಇವಾಗ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ಓಕೆನಾ. ಫಸ್ಟ್ ನಿಮ್ಗೇನು ಮಗು ಬೇಕು ಅಂತ ಅನ್ಕೊಂಡ್ರಿ, 2ನೇ ಪಾಯಿಂಟಲ್ಲೇನು ಮಗು ಆಗಿದೆ ಅಂತ ಅನ್ಕೊಂಡ್ರಿ. ಈಗ ಆ ಮಗು ಆಗಿರೋದಕ್ಕೆ ಇಮೋಷ್ನಲ್ ಮಸಾಲ ಆ್ಯಡ್ ಮಾಡಬೇಕು. ಯಾರೋ ನಿಮ್ಮ ಫ್ರೆಂಡ್ ಸಿಕ್ಕಿದ್ದಾರೆ, ಅವ್ರಿಗೆ ನೀವು ಹೇಳ್ತಾ ಇದ್ದೀರಾ, ನಿನಗೊಂದು ಶಾಕಿಂಗ್ ವಿಷಯ ಹೇಳ, ನಾನು ಪ್ರೆಗ್ನೆಂಟ್ ಆಗಿ ಮಗುನ ಕೂಡ ಡೆಲಿವರಿ ಮಾಡಿ ಆಯಿತು, ಮಗುಗೆ ಈಗ 3 ತಿಂಗಳಾಗ್ಬಿಟ್ಟಿದೆ ಗೊತ್ತಾ ಅಂತ ಹೇಳಿಬಿಟ್ಟು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ. ಈಗ ಮಗುವಿನ ಜೊತೆ ಎಷ್ಟು ಖುಷಿಯಾಗಿ ಸಂತೋಷವಾಗಿದ್ದೀರಾ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಅವಾಗೇನಾಗುತ್ತೆ, ನೀವು ಇಷ್ಟು ಡೀಟೇಲ್ಡ್ ಆಗಿ ಇನ್ನೊಬ್ರ ಹತ್ರ ಹೇಳ್ತಾ ಇದ್ದೀರಾ ಅನ್ನೋದನ್ನೆಲ್ಲ ನೀವು ಬರ್ಕೊಂಡಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಂಬುತ್ತೆ, ಹೌದು ನಿಜ ಅಂತ. ಅದಲ್ಲದೆ ನೀವು ಆ್ಯಕ್ಚುಲಿ ಸುಮ್ಮನೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಗೊತ್ತಾ, ಅಥವಾ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಗೊತ್ತಾ ಅಂತ ಎಕ್ಸೈಟ್ಮೆಂಟಿಂದ ಹೇಳಿದ್ರು ಅದಾದ್ಮೇಲೇನು ಪ್ರೆಗ್ನೆಂಟ್ ಆಗಿದ್ಯಾ, ಓಕೆ, ಅದಾದ್ಮೇಲೇನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕನ್ಫ್ಯೂಸ್ ಆಗುತ್ತೆ, ವಾಟ್ ನೆಕ್ಸ್ಟ್ ಅಂತ ಅಲ್ವಾ. ಸೊ ಇಷ್ಟೊಂದು ಡ್ರಾಮಾ ಅದಕ್ಕೆ ಆ್ಯಡ್ ಮಾಡಲೇಬೇಕು. ನಾನು 4 ರೂಲ್ಸ್ ಇದೆ ಅಂತ ಹೇಳಿದ್ದೆ ಅಲ್ವಾ, ಈಗ 4ನೇ ರೂಲು. ಈ 4ನೇ ರೂಲು ತುಂಬ ತುಂಬ ಮುಖ್ಯವಾಗಿರೋವಂಥದ್ದು. ಈಗ ನಿಮ್ಮ ಅಫರ್ಮೇಷನ್ನ ಹೇಳ್ಕೊಂಡ್ರಿ ಅಲ್ವಾ, ಅದನ್ನು ಹೈ ಎನರ್ಜಿಲಿ ಹೇಳ್ಕೋಬೇಕು. ಇದು ಯಾಕೆ ಅಂದರೆ ಯೂನಿವರ್ಸ್ಗೆ ನಮ್ಮ ಮಾತುಗಳಿಗಿಂತ ಎನರ್ಜಿ ಬೇಗ ಕ್ಯಾಚ್ ಆಗುತ್ತೆ. ಅಂದರೆ ಹೈ ಎನರ್ಜಿಲಿ ಹೇಗೆ ಹೇಳಬೇಕು ಅಂದರೆ, ಈಗ ನಾನು ಮೇಲೆ ಹೇಳಿದ 3 ಪಾಯಿಂಟ್ಸನ್ನು ಆ್ಯಡ್ ಮಾಡಿಕೊಂಡು, ಈಗ ನೀವು 5 kg ಕಡಿಮೆ ಆಗಿದ್ದೀರಾ, ಓಕೆನಾ. ಫಸ್ಟ್ ಏನು ಹೇಳ್ಕೊಂಡ್ರಿ, 5 kg ಕಡಿಮೆ ಆಗಬೇಕು. ನೆಕ್ಸ್ಟು 5 kg ಕಡಿಮೆ ಆಗಿದ್ದೀನಿ. ನೆಕ್ಸ್ಟು ನಿಮ್ಮ ಫ್ರೆಂಡ್ಗೆ ಹೇಗೆಲ್ಲ ಹೇಳ್ತಿದ್ದೀರಾ ನೀವು ಕಡಿಮೆ ಆಗಿರೋದನ್ನು. ಈಗ ಆ್ಯಕ್ಚುಲ್ ಆಗಿ ಹೇಳ್ಕೊಳ್ಳಿ, ವಾವ್, ನಾನು ಎಷ್ಟು ವೆಯ್ಟ್ ಇದ್ದೆ, ಈಗ 5 kg ಕಡಿಮೆ ಆಗಿಬಿಟ್ಟಿದ್ದೀನಿ, ಎಷ್ಟು ಸ್ಲಿಮ್ ಆಗಿದ್ದೀನಿ, ಒಳ್ಳೆ ಔಟ್ಫಿಟ್ಸ್ ತಗೊಳ್ತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ, ನೋಡಿದವರೆಲ್ಲ ಎಷ್ಟು ವೆಯ್ಟ್ ಕಡಿಮೆ ಆಗಿದೆಯಾ, ಎಷ್ಟು ಸಣ್ಣ ಆಗಿದೆಯಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಇದ್ದಾರೆ. ನನಗೆ ಆ ಸಂತೋಷನ ತಡೆಯೋಕ್ಕಾಗ್ತಾ ಇಲ್ಲ. ಈ ರೀತಿ ನೀವು ಫುಲ್ ಎಕ್ಸ್ಪ್ರೆಷನಲ್ಲಿ ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತಾನೇ ಇದ್ದೀರಾ. ಆ ಹೇಳೋ ಪ್ರತಿಯೊಂದು ಪದದಲ್ಲೂ ಎಮೋಷನ್ ಇದೆ, ಎಕ್ಸ್ಪ್ರೆಷನ್ ಇದೆ. ಇದನ್ನೇ ಹೈ ಎನರ್ಜಿ ಅನ್ನೋದು. ಆ ಥರ ಅಲ್ಲದೆ ನಾನು 5 kg ಕಡಿಮೆ ಆಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಂತ ಸುಮ್ಮನೆ ಹೇಳ್ಕೊಂಡು ಹೋದಾಗ ಅದರಲ್ಲಿ ಏನಾದರೂ ಒಂದು ಎನರ್ಜಿ ಕಾಣಿಸುತ್ತಾ? ಇಲ್ಲ ತಾನೆ. ಅದನ್ನೇ ನಾವು ಈ ಥರ ಎನರ್ಜಿ ತುಂಬಿಸಿ ಹೇಳ್ಬೋದಲ್ವಾ, ಅದು. ಇವಾಗ ಇದು 4 ರೂಲ್ಸು, ಅಫರ್ಮೇಷನ್ಸ್ನ ನೀವು ಹೇಗೆಲ್ಲ ಫಾರ್ಮ್ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗೂ. 4 ಯೂಶ್ವಲಿ 4 ಇರುತ್ತೆ. ಆ 4 ಯಾವುದು? ಆರೋಗ್ಯ, ರಿಲೇಷನ್ಶಿಪ್ಪು, ಕರಿಯರು, ಮನಿ. ಈ 4 ಏರಿಯಾಸಲ್ಲಿ ನೀವು 4 ಏರಿಯಾಗೂ ಒಂದೊಂದು ಅಫರ್ಮೇಷನ್ನ ತಗೊಂಡ್ರಿ. ಬೇಕು ನಿಮಗೆ ಈ 4 ಫೀಲ್ಡ್ಸಲ್ಲಿ ಏನೇನು ಬೇಕು ಅಂತ ಬರ್ಕೊಂಡ್ರಿ. ಅದನ್ನು ಆಮೇಲೆ ಸಿಕ್ಕಿದೆ ಅಂತ ಬರ್ಕೊಂಡ್ರಿ. ಅದಕ್ಕೆ ಆಮೇಲೆ ಒಂದು ಎನರ್ಜಿ ತುಂಬಿಸಿ, ಅಂದರೆ ಮಸಾಲೆ ಹಾಕೋದು. ನಿಮ್ಮ ಫ್ರೆಂಡಿಗೆ ಹೇಗೆ ಹೇಳ್ತೀರಾ, ಅದು ಆಲ್ರೆಡಿ 1 ಮಂತ್ ಆಯಿತು ಸಿಕ್ಕಿ, 2 ತಿಂಗಳಾಯಿತು ಸಿಕ್ಕಿ ಅಂತ ಹೇಗೆಲ್ಲ ಹೇಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. 4ನೇದು ಅದಕ್ಕೆ ಹೇಗೆ ಎನರ್ಜಿ ಕೊಡ್ತೀರಾ ಅಂತ. ಸೊ ಇಲ್ಲಿಗೆ ರೂಲ್ಸು. ನಮ್ಮ ಲೈಫಲ್ಲಿ ಬೇಕಾಗಿರುವಂಥ ಎಲ್ಲದಕ್ಕೂ ಹೇಗೆ ನಾವು ಅಫರ್ಮೇಷನ್ಸ್ನ ಫಾರ್ಮ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ. ಇವಾಗ ಹೇಳೋದೇನು ಅಂದರೆ, ಅಫರ್ಮೇಷನ್ಸಲ್ಲೇ 3 ಥರದ ಫ್ರೀಕ್ವೆನ್ಸಿ ಇರುತ್ತೆ. ಇದೇನಪ್ಪ ಹೊಸ ವಿಷಯ ಅಂದ್ಕೊಳ್ತಾ ಇದ್ದೀರಾ? ಹೌದು, ಇದು ತುಂಬ ಮುಖ್ಯ. 3
ಟೈಪ್ಸು ಫ್ರೀಕ್ವೆನ್ಸಿ ಇರುತ್ತೆ. ಮೊದಲನೇದೇನೆಂದರೆ ಡಿಸೈರ್ ಫ್ರೀಕ್ವೆನ್ಸಿ ಅಫರ್ಮೇಷನ್ಸ್. ಅಂದರೆ ಇಷ್ಟೊತ್ತು ನಾವು ಹೇಳ್ಕೊಂಡ್ವಲ್ಲ, ನಮಗೇನು ಬೇಕು ಅದು ಸಿಕ್ಕಿದೆ, ಅದೇ ಇದು ಡಿಸೈರ್ ಫ್ರೀಕ್ವೆನ್ಸಿ ಅಫರ್ಮೇಷನ್ಸ್ ಅಂದರೆ. ಎರಡನೇದು ಮೇಂಟೆನೆನ್ಸ್ ಅಫರ್ಮೇಷನ್ ಫ್ರೀಕ್ವೆನ್ಸಿ. ಅಂದರೆ ನಮ್ಮ ಲೈಫಲ್ಲಿ ಈಗಾಗಲೇ ಏನೆಲ್ಲ ಇದೆಯೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು. ನಾನು ಎಲ್ಲ ವಿಡಿಯೋಸಲ್ಲಿ ಹೇಳ್ತಿರ್ತೀನಲ್ವಾ, ನಮ್ಮ ಹತ್ರ ಹಣ ಇಲ್ವಾ, ಹಣದ ಪ್ರಾಬ್ಲಮ್ ಇದೆಯಾ, ಆಲ್ರೆಡಿ ನಮ್ಮ ಹತ್ರ ಎಷ್ಟು ಚಿಕ್ಕ ಅಮೌಂಟ್ ಹಣ ಇದೆ, ದಿನ ನಮ್ಮ ಊಟ ಮಾಡೋಕ್ಕೆ ಹಣ ಸಿಗ್ತಿದೆ, ಹಾಕೊಳ್ಳೋಕ್ಕೆ ಬಟ್ಟೆ ಸಿಗ್ತಾ ಇದೆ ಅದರಿಂದ ಹಣದಿಂದ. ಸೊ ಈಗ ಈ ಇರುವಂಥ ಚಿಕ್ಕ ಅಮೌಂಟ್ಗೆ ನಾವು ಯಾವತ್ತಾದರೂ ಥ್ಯಾಂಕ್ಸ್ ಹೇಳ್ಕೊಂಡ್ವಾ? ಇಲ್ಲ. ಸೊ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸು ಇದೇ ಮೇಂಟೆನೆನ್ಸ್ ಅಂದರೆ ನಮ್ಮ ಹತ್ರ ಇರೋ ರಿಲೇಷನ್ಶಿಪ್ಗೆ, ಇರೋ ಕೆಲಸಗಳಿಗೆ ಅಂದರೆ ಕರಿಯರು, ಮತ್ತು ಇರೋ ಆರೋಗ್ಯಕ್ಕೆ, ಮತ್ತು ಇನ್ನೇನಿದೆ ಇರುವಂಥ ಹಣಕ್ಕೆ. ನಾನು ಫಸ್ಟ್ ಹೇಳಿದ 4 ಏರಿಯಾ ಆಫ್ ನಮ್ಮ ಲೈಫು. ಸೊ ಆ 4 ಬೆಳಗ್ಗೆ ಇದ್ದರೆ ನಮ್ಮ ಲೈಫಲ್ಲಿ ಏನೇನಿದೆಯೋ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ಸ್ನ ತಿಳಿಸ್ಕೊಳ್ಳೋದು. ಅದು ತಿಳಿಸ್ಕೊಳ್ಳೋದ್ರಿಂದ ನಮ್ಮ ಅಫರ್ಮೇಷನ್ಸ್ಗೆ ಬೇಕಾಗಿರುವಂಥ ಫ್ರೀಕ್ವೆನ್ಸಿನ ನಾವು ಗ್ರ್ಯಾಟಿಟ್ಯೂಡ್ ಮೂಲಕನೇ ಕೊಡ್ತಾ ಇದ್ದೀವಿ. ಈಗ ನಿಮ್ಮ ಮನೆ ಇದೆ, ಆ ಮನೆಯಲ್ಲಿ ಎಲೆಕ್ಟ್ರಿಕಲ್ಲಿ ಅಂದರೆ ನಿಮ್ಮ ಲೈಟ್ಗಳಲ್ಲಿ ಸ್ವಿಚ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಿಟ್ಬಿಡ್ತೀರಾ? ಹಾಗೆ ಇಲ್ಲ, ಎಲೆಕ್ಟ್ರಿಷಿಯನ್ನ ಕರೆಸಿ ಅದನ್ನ ಸರಿ ಮಾಡಿಸ್ತೀರಾ. ಪ್ಲಂಬಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನು ಮಾಡ್ತೀರಾ? ಪ್ಲಂಬರ್ನ ಕರೆಸ್ತೀರಾ, ಸರಿ ಮಾಡಿಸ್ತೀರಾ. ಎಲ್ಲಾನು ಮನೆಯಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ನೋಡ್ಕೊಂಡು ಯಾವುದು ಸರಿ ಇಲ್ವೋ ಅದನ್ನು ಇಮಿಡಿಯೇಟಾಗಿ ಸರಿ ಮಾಡಿಸ್ತೀರಾ. ಯಾಕೆಂದರೆ ಸರಿ ಮಾಡಿಸಿಲ್ಲ ಅಂದರೆ ಜೀವನ ಮುಂದಕ್ಕೆ ಹೋಗಲ್ಲ. ಎಕ್ಸಾಕ್ಟ್ಲಿ ಇದು ಕೂಡ ಅದೇ ಥರನೇ. ನಮಗೇನಿದೆಯೋ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಹೇಗೆ ಮೇಂಟೈನ್ ಮಾಡ್ಕೊಳ್ಳೋದು ಅಂದರೆ ಗ್ರ್ಯಾಟಿಟ್ಯೂಡ್ ಮೂಲಕ. ಈಗ ಮೂರನೇ ಟೈಪ್ ಆಫ್ ಮೂರನೇ ಟೈಪ್ ಆಫ್ ಅಫರ್ಮೇಷನ್ ಫ್ರೀಕ್ವೆನ್ಸಿ ಯಾವುದು ಅಂದರೆ ಆಕ್ಷನ್ ಅಫರ್ಮೇಷನ್ ಫ್ರೀಕ್ವೆನ್ಸಿ. ಅಂದರೆ ಸುಮ್ಮನೆ ಅಫರ್ಮೇಷನ್ಸ್ನ ನಾವು ಹೇಳ್ಕೊಂಬಿಟ್ರೆ ಪದ್ಧತಿ ಪ್ರಕಾರ, ಇವಾಗ ನಾನು ಹೇಳಿರೋ ಎಲ್ಲ ಪದ್ಧತಿ ಪ್ರಕಾರನೇ ನೀವು ಅಫರ್ಮೇಷನ್ಸ್ನ ಮಾತ್ರ ಹೇಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಕೆಲಸನ ನೀವು ಮಾಡಿಲ್ಲ ಅಂದರೆ ಹೇಗಾಗುತ್ತೆ? ಬರೀ ಅಫರ್ಮೇಷನ್ಸ್ ಬಂದು ನಿಮ್ಮ ಕೆಲಸನ ಮಾಡಿಕೊಡುತ್ತಾ? ನೀವು ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಅಫರ್ಮೇಷನ್ಸ್ ಎಲ್ಲ ಮಾಡಿಕೊಂಡು ಓದೇ ಇಲ್ಲ ಅಂದರೆ ಹೇಗೆ ಬರೀತೀರಾ? ಹೇಗೆ ರ್ಯಾಂಕ್ ಪಡಿತೀರಾ? ನೀವು ಓದಬೇಕು, ಆಮೇಲೆ ಹೋಗಿ ಬರೀಬೇಕು. ಬರೆದ ಮೇಲೇನೆ ನೀವು ಮಾಡ್ಕೊಂಡಿರೋ ಈ ಅಫರ್ಮೇಷನ್ಸ್ ಎಲ್ಲ ಯೂನಿವರ್ಸ್ ಬಂದು ಕೆಲಸ ಮಾಡಿಸತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಆಕ್ಷನ್ ಅಫರ್ಮೇಷನ್ ಫ್ರೀಕ್ವೆನ್ಸಿ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್. ಈಗ ನಾವು ಫಸ್ಟು ಹೆಲ್ತ್ ಬಗ್ಗೆ ಮಾತಾಡಿದ್ವಿ. ಹೆಲ್ತ್ ವಿಷಯದಲ್ಲಿ ನಿಮಗೆ ಈ ಅಫರ್ಮೇಷನ್ಸ್ ಎಲ್ಲ ವರ್ಕ್ ಆಗಬೇಕು ಅಂದರೆ, ಅದ್ರ ಜೊತೆಗೆ ನಿಮ್ಮ ಹೆಲ್ತು ಇನ್ನೊಂದು ಚೂರು ಬೆಟರ್ ಆಗಬೇಕು ಅಂದರೆ ನೀವೇನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕಾ, ಯೋಗ ಮಾಡಬೇಕಾ, ಮೆಡಿಟೇಷನ್ ಮಾಡಬೇಕಾ, ಅಥವಾ ಡಾಕ್ಟರ್ಸ್ ಏನು ಹೇಳ್ತಾರೆ? ಡಾಕ್ಟರ್ಸ್ ಯೂಶ್ವಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಅದಕ್ಕೆ ತಕ್ಕಂಥ ಎಕ್ಸಸೈಸಸ್ನ ಹೇಳ್ಕೊಡ್ತಾರೆ. ಸೊ ಅದನ್ನು ನೀವು ಮಾಡ್ತಾ ಇದ್ದೀರಾ? ಫಸ್ಟು ಚೆಕ್ ಮಾಡ್ಕೊಳ್ಳಿ. ಪ್ರತಿ ಸಲ ನೀವು ಯಾವಾಗಲೂ ಡಾಕ್ಟರ್ಸ್ನ ಯಾವ ಡಾಕ್ಟ್ರು ನನಗೆ ಹೆಲ್ಪ್ ಮಾಡಿಲ್ಲ, ನನಗೆ ಏನು ನೋವೇ ಕಡಿಮೆ ಆಗಿಲ್ಲ ಅಂದ್ಕೊಳ್ಳೋ ಬದಲು ಡಾಕ್ಟರ್ ಹೇಳಿರೋ ಪ್ರತಿಯೊಂದು ನೀವು ಮಾಡ್ತಾ ಇದ್ದೀರಾ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಸರಿಯಾದ ಆಹಾರ ತಗೊಳ್ತಾ ಇದ್ದೀರಾ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಸೊ ಈ ಆ್ಯಕ್ಷನ್ ನಾವು ತಗೊಳ್ಳೇಬೇಕು. ಅದು ಇಷ್ಟಪಟ್ಟು ಮಾಡಬೇಕು, ಕಷ್ಟದಿಂದ ಅಲ್ಲ, ಅಥವಾ ಇನ್ನೊಬ್ಬರು ಫೋರ್ಸ್ ಮಾಡಿ ಅಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಇಷ್ಟಪಟ್ಟು ನಮ್ಮ ಆರೋಗ್ಯ ಇನ್ನಷ್ಟು ಸುಧಾರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕೋ ಅದನ್ನು ನಾವೇ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ರಿಲೇಷನ್ಶಿಪ್ ವಿಷಯಕ್ಕೆ ಬಂದಾಗ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ, ನಿಮ್ಮ ಲವರು, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಅಪ್ಪ ಅಮ್ಮ, ಅತ್ತೆ ಸೊಸೆ, ಮಕ್ಕಳು, ಯಾರದೇ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಅಂದ್ಕೊಳ್ಳಿ. ಈಗ ಆ ರಿಲೇಷನ್ಶಿಪ್ಪು ಸುಧಾರಿಸ್ಕೊಳ್ಳೋಕ್ಕೆ ನೀವು ಈ ಅಫರ್ಮೇಷನ್ಸ್ನೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡಿದ್ರಿ. ಇಷ್ಟು ರೂಲ್ಸು ಫಾಲೋ ಮಾಡಿ ನಿಮ್ಮ ಕಡೆಯಿಂದ ಏನು ಪ್ರಯತ್ನನೇ ಮಾಡಿಲ್ಲ ಅಂದರೆ ಅವರು ಹೇಗೆ ಆ ರಿಲೇಷನ್ಶಿಪ್ ಸರಿ ಹೋಗುತ್ತೆ? ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ನಿಮ್ಮ ಕಡೆಯಿಂದ ಪ್ರೀತಿನ ತೋರಿಸಿದಾಗ ಆ ಕಡೆಯಿಂದ ಕೂಡ ಪ್ರೀತಿ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಈಗ ಕರಿಯರ್ ವಿಷಯಕ್ಕೆ ಬರೋಣ. ಕರಿಯರ್ ಅಂದರೆ ನೀವು ಮಾಡ್ತಾ ಇರೋ ಜಾಬು, ಅಥವಾ ನೀವು ಮಾಡ್ತಾ ಇರೋ ಬಿಸ್ನೆಸ್ಸು, ಅಥವಾ ನೀವು ಏನೇ ಮಾಡ್ತಾ ಇರಲಿ, ಅಂದರೆ ನೀವು ಓದ್ತಾ ಇರೋರಾದರೆ ನೆಕ್ಸ್ಟ್ ಮಾಡಬೇಕಾಗಿರುವಂಥ ಜಾಬು, ಅಥವಾ ನಿಮ್ಮ ಲೈಫಲ್ಲಿ ನೀವು ಜೀವನಕ್ಕಾಗಿ ಏನು ಮಾಡ್ತಾ ಇದ್ದೀರೋ ಅದೇ ಕರಿಯರ್ ಅಂದರೆ. ಸೊ ಈಗ ಕರಿಯರ್ ವಿಷಯದಲ್ಲಿ ಆ್ಯಕ್ಷನ್. ನಿಮ್ಮ ಬಿಸ್ನೆಸ್ಸಲ್ಲಿ ಏಳಿಗೆ ಅನ್ನೋದಿಲ್ವಾ? ಈ ಅಫರ್ಮೇಷನ್ಸ್ ಎಲ್ಲ ಹೇಳ್ಕೊಂಡ್ರಿ ಅಲ್ವಾ? ಆ ಹೇಳ್ಕೊಂಡ ಮೇಲೆ ಆ ಬಿಸ್ನೆಸ್ ಇವಾಗ ಏನಿದೆಯೋ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹತ್ತೋಕೆ ನೀವೇನು ಆ್ಯಕ್ಷನ್ಸ್ ಮಾಡಬೇಕು ಅದನ್ನು ಯೋಚನೆ ಮಾಡಿ
ಕರೆಕ್ಟಾಗಿ ಇಂಪ್ಲೈ ಮಾಡಿ. ಅದನ್ನು ಕರೆಕ್ಟಾಗಿ ಆ್ಯಕ್ಷನ್ ನೀವು ತಗೊಂಡು ಮಾಡಿದಾಗ ಈ ಅಫರ್ಮೇಷನ್ಸು ಕೂಡ ಹೆಲ್ಪ್ ಆಗಿ ಖಂಡಿತ ಮ್ಯಾಜಿಕಲ್ ಆಗಿ ಅದ್ಭುತವಾದ ರೀತಿಯಲ್ಲಿ ಬೆಳವಣಿಗೆ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಲಾಸ್ಟು ಮನಿ, ಹಣದ ವಿಷಯದಲ್ಲಿ ನೀವು ಇಷ್ಟೆಲ್ಲ ಅಫರ್ಮೇಷನ್ಸ್ ಹೇಳ್ಕೊಂಡ್ರಿ. ಈಗ ಹಣಕ್ಕೆ ಸಾಲ ಇದೆ ಅಂದರೆ ಸಾಲ ತೀರಿಸ್ಬೇಕು ಅಂದರೆ ನಿಮಗೆ ಹಣ ಬರಬೇಕು. ನಿಮಗೆ ಹಣ ಬರಬೇಕು ಅಂದರೆ ಈಗ ನೀವೇನು ಕೆಲಸ ಮಾಡ್ತಾ ಇದ್ದೀರೋ ಅದಕ್ಕಿಂತ ಇನ್ನೊಂದು ಚೂರು ಹೆಚ್ಚಿಗೆ ಕೆಲಸ ಮಾಡಿ, ಆ ಕೆಲಸದಲ್ಲಿ ಇನ್ನೊಂದು ಚೂರು ಹೆಚ್ಚಿಗೆ ನೀವು ಸಂಭಾವನೆಗಳನ್ನು ತಗೊಂಡು ಅದರಿಂದ ನಿಮ್ಮ ಸಾಲಗಳನ್ನು ತೀರಿಸೋ ರೀತಿ, ಅಥವಾ ಇನ್ನೂ ಜಾಣತನದಿಂದ ಯೋಚನೆ ಮಾಡಿ ಹೇಗೆಲ್ಲ ನೀವು ಹಣನ ಸಂಪಾದನೆ ಮಾಡಿ ಒಳ್ಳೆ ರೀತಿಯಿಂದ ಧರ್ಮಬದ್ಧವಾಗಿ ಹೇಗೆಲ್ಲ ನೀವು ಸಂಪಾದನೆ ಮಾಡಿ ನಿಮ್ಮ ಸಾಲಗಳನ್ನು ತೀರಿಸ್ಬೋದು. ಈ ರೀತಿ ಆ್ಯಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮತ್ತೊಮ್ಮೆ ಚಿಕ್ಕದಾಗಿ ಎಲ್ಲ ಇನ್ನೊಂದ್ಸಲ ಹೇಳಿಬಿಡ್ಲ, ನೀವು ಬೈಕೊಳ್ಳಿಲ್ಲ ಅಂದರೆ. ಫಸ್ಟ್ ಏನು ಮಾಡಿದ್ವಿ, ನಮ್ಮ ಲೈಫಲ್ಲಿ ಮುಖ್ಯವಾಗಿರುವಂಥ 4 ತಗೊಂಡ್ವಿ. ಅದು ಯಾವ ವಿಷಯಗಳು? ಹೆಲ್ತು, ರಿಲೇಷನ್ಶಿಪ್ಪು, ಕರಿಯರು, ಮನಿ. ಈ 4 ವಿಷಯಗಳಿಗೆ ಅಫರ್ಮೇಷನ್ಸ್ 4 ರೂಲ್ಸ್ ತಗೊಂಡ್ವಿ. ಅದು ಫಸ್ಟ್ ರೂಲ್ ಯಾವುದು? ನಮಗೆ ಏನೇನು ಬೇಕು ಅನ್ನೋದು ಫಸ್ಟ್ ರೂಲು. ಸೆಕೆಂಡ್ ರೂಲ್ ಏನು? ಅದು ಆಲ್ರೆಡಿ ನಮಗೆ ಸಿಕ್ಕಿದೆ ಅಂತ. ಥರ್ಡ್ ರೂಲ್ ಏನು? ಆಲ್ರೆಡಿ ಸಿಕ್ಕಿರೋ ಅಂತ ಅದಕ್ಕೆ ನಾವು ಎಮೋಷನ್ಸ್ನ ಆ್ಯಡ್ ಮಾಡೋದು, ಎಮೋಷ್ನಲ್ ಮಸಾಲೆ. ಅಂದರೆ ಯಾರಾದರೂ ನಮ್ಮ ಆಪ್ತರು ಸಿಕ್ಕಿದಾಗ ಅವರಿಗೆ ನಾವು ಹೇಗೆಲ್ಲ ಒಂದು ಎಮೋಷನಲ್ ಆಗಿ ಹೇಳ್ತೀವಿ, ಅದು ನಮಗೆ ಇವಾಗ ಸಿಕ್ಕಿರೋದಲ್ಲ, ಸಿಕ್ಕಿ 2-3 ತಿಂಗಳಾಗಿದೆ, ಅದನ್ನು ನಾವು ವಿವರಿಸಿ ಫ್ರೆಂಡಿಗೆ ಹೇಳ್ತಾ ಇದ್ದೀವಿ. ಇದೆಲ್ಲ ಅಫರ್ಮೇಷನ್ಸು. ಆಮೇಲೆ 4ನೇದು ಹೇಳೋದನ್ನ, ಅಫರ್ಮೇಷನ್ಸ್ನ ಅದಕ್ಕೆ ಒಳ್ಳೆ ಹೈ ಎನರ್ಜಿ ಕೊಟ್ಟು ಹೇಳೋದು. ಸೊ ಈ 4 ರೂಲ್ಸ್ ಆಯಿತು. ಅದಾದಮೇಲೆ ಅಫರ್ಮೇಷನ್ಸ್ಗೆ ಫ್ರೀಕ್ವೆನ್ಸಿ ಇದೆ. 3 ಟೈಪು ಫ್ರೀಕ್ವೆನ್ಸಿ. ಒಂದು, ನಮ್ಮ ಗೋಲ್ ಏನಿದೆ ಅದೇ ನಮ್ಮ ಗೋಲ್ ಏನಿದೆಯೋ ಅದೇನೇ ಅಫರ್ಮೇಷನ್ ಫ್ರೀಕ್ವೆನ್ಸಿ, ಅಂದರೆ ಆ ಗೋಲ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ವಾ ಅದು. 2ನೇದು ಬಂದು ಮೇಂಟೆನೆನ್ಸ್, ಅಂದರೆ ನಮ್ಮ ಲೈಫಲ್ಲಿ ಏನೇನಿದೆಯೋ ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ಗಳು ಹೇಳ್ಕೊಳ್ಳೋದು. ಮತ್ತು 3ನೇದು ಬಂದು ಆ್ಯಕ್ಷನ್ ಅಫರ್ಮೇಷನ್ ಫ್ರೀಕ್ವೆನ್ಸಿ, ನಮ್ಮ ಗೋಲ್ ಏನಿದೆಯೋ ಅದಕ್ಕೆ ತಕ್ಕಂಥ ಆ್ಯಕ್ಷನ್ನ ನಾವು ಹಾಕೋದು. ಈಗ ನಾನು ಅಫರ್ಮೇಷನ್ಸ್ ಬಗ್ಗೆ ಎಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀನಲ್ವಾ. ಈಗ ನೀವು ಮಾಡಬೇಕಾಗಿರೋದೇನು ಅಂದರೆ, ನನಗೆ ಈ ರೀತಿ ಪ್ರಾಬ್ಲಮ್ ಇದೆ, ಇದಕ್ಕೆ ನಾನು ಯಾವ ಥರ ಅಫರ್ಮೇಷನ್ಸ್ ಹೇಳ್ಕೋಬೇಕು ಅಂತ ಮಾತ್ರ ಕೇಳಬೇಡಿ. ಯಾಕೆಂದರೆ ಇದಕ್ಕಿಂತ ಡೀಟೇಲ್ಡ್ ಆಗಿ ಯಾವ ಸ್ಕೂಲ್ ಟೀಚರೂ ನಿಮಗೆ ಹೇಳ್ಕೊಡೋಕ್ಕೆ ಆಗಲ್ಲ. ಅಷ್ಟು ಡೀಟೇಲ್ಡ್ ಆಗಿ ನಾನು ಪಿನ್ ಟು ಪಿನ್ ABCD ಹೇಳ್ಕೊಟ್ಟಷ್ಟು ಡೀಟೇಲ್ಡ್ ಆಗಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಇವಾಗ ನಿಮ್ಮ ಕೆಲಸ ಏನು? ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಇದರಲ್ಲಿ ಯಾವುದೋ ಡೌಟ್ಸೇ ಬರದೇ ಇರೋ ರೀತಿಲಿ ನಾನು ಹೇಳ್ಕೊಟ್ಟಿದ್ದೀನಿ, ಆಯಿತಾ? ಸೊ ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ಆಮೇಲೆ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಗತ್ತೆ ಅಂತ ಮಾತ್ರ ನೋಡ್ಕೊಳ್ಳಿ. ಈಗ ಹೋಪನೋಪನೋ ಪ್ರೇಯರ್ಸ್ ಮಾಡ್ಕೊಳ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ, ಅದರ ಜೊತೆ ನಿಮ್ಮ ಬಿಡುವಿನ ಸಮಯದಲ್ಲಿ ಮನಸ್ಸನ್ನು ನೀವು ಫ್ರೀಯಾಗಿಟ್ಟರೆ ತಾನೇ ಬೇಡದೇ ಇರೋ ಥಾಟ್ಸನ್ನು, ನೆಗೆಟಿವ್ ಥಾಟ್ಸನ್ನು ಅಟ್ರ್ಯಾಕ್ಟ್ ಮಾಡೋದು. ಹಾಗಾಗಿ ಆ ಥರ ಬಿಡುವಿನ ಸಮಯದಲ್ಲಿ ಈ ರೀತಿ ನಿಮಗೆ ನಿಮ್ಮ ಲೈಫಲ್ಲಿ ಈ 4 ಏರಿಯಾಸಲ್ಲಿ ನಿಮಗೆ ಈ ಥರ ಅಫರ್ಮೇಷನ್ಸ್ನ ಬರೆದಿಟ್ಕೊಂಡು ಅದನ್ನು ಓದ್ಕೊಳ್ತಾ ಇರಿ. ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಪಕ್ಕಾ ಕುತ್ಕೊಂಡ್ಬಿಡುತ್ತೆ. ಹೋಗಿ ಕುತ್ಕೊಂಡಾಗ ಇನ್ನೇನಿದೆ, ನಿಮ್ಮ ರಿಯಾಲಿಟಿಗೆ ಬಂದೇ ಬರುತ್ತೆ. ಅರ್ಥ ಆಯ್ತಲ್ವಾ? ತುಂಬಾ ಮಾತಾಡ್ಬಿಟ್ಟಿದ್ದೀನಿ. ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.